ಬೆಳಗಾದ್ರೆ ಒಂದಷ್ಟು ಮೆನ್ಷನ್ಗಳು, ಡಗಾರು, ಸೂಳೆ, ಅದು ನೀನು ಅದು ಇದು ಅಂತೆಲ್ಲ. ಆ್ಯಂಡ್ ಒಂದಷ್ಟು ಟ್ರಾಲ್ಸ್ಗಳು ಮತ್ತು ಒಂದಷ್ಟು ಮೆಸೇಜಸ್ಗಳು ಈ ರೀತಿ. ನೀವೇ ಯೋಚನೆ ಮಾಡಿ, ಯಾರೋ ಒಬ್ಬರು ಮ್ಯಾಸ್ಟ್ರುಬೇಷನ್ ವಿಡಿಯೋನ ಅಥವಾ ಅವರ ಒಂದು ಪ್ರೈವೇಟ್ ಪಾರ್ಟ್ಸ್ ಪಿಕ್ಚರ್ಸ್ನ ನಮಗೆ ಕಳಿಸಿದಾಗ ಹೇಗೆ ಅನಿಸುತ್ತೆ ನಮಗೆ ಅಂತ. ಎಷ್ಟೊಂದು ಜನ ಕೇಳ್ತಾರೆ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಗೆ ಅನಿಸುತ್ತೆ ಅಂತ. ಇಟ್ಸ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಅಂತಲೇ ಹೇಳ್ಬೋದು. ಎಲ್ಲೋ ಕೂತ್ಕೊಂಡು ಇನ್ನೊಬ್ಬರನ್ನ ಮಾನಸಿಕವಾಗಿ ರೇಪ್ ಮಾಡೋದು ಅಂತಲೇ ಹೇಳ್ಬೋದು ಈ ನೆಗೆಟಿವ್ ಮೆಸೇಜಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ. ಆ್ಯಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಆದರೆ ಅವ್ರಗಳ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋಂಥ ಕಮೆಂಟ್ಗಳಿದೆಯಲ್ಲ, ನಿಜವಾಗ್ಲೂ ಚೆನ್ನಾಗಿಲ್ಲ ಅದು. ಯಾರೋ ಒಬ್ಬರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದರೆ ಅದರ ಅರ್ಥ ಅವರು ಕೆಟ್ಟವರು ಅಂತಲ್ಲ. ಆ್ಯಂಡ್ ಅವರು ಕೆಟ್ಟವರಾಗಿದ್ದರೆ 10 ವರ್ಷ ಇರ್ತಿರಲಿಲ್ಲ. ಆ್ಯಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದರೆ 10 ವರ್ಷ ಇರ್ತಿರಲಿಲ್ಲ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಯಾರೂ ಅಲ್ಲ, ನಾನು ಯಾರೂ ಅಲ್ಲ, ನೀವು ಯಾರೂ ಅಲ್ಲ. ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವು ಹೆಂಗಸರುಗಳು ಮತ್ತು ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದ್ದೀರಾ. ಜಸ್ಟ್ ಥಿಂಕ್ ಮಾಡಿ, ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ, ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ಥರ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನಸ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ. ಆ್ಯಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಅವರು. ಏನೋ ಒಂದು ಮಾಡಿಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ? ಇಲ್ಲ ಅಲ್ವಾ? ಯಾಕೆ ಇನ್ನೊಬ್ರು ಸುದ್ದಿ ಇವಾಗಲಾದರೂ ಕಮೆಂಟ್ ಮಾಡೋದು ಬಿಡಿ. ಯಾಕೆ ಈ ವಿಷಯದ ಬಗ್ಗೆನೂ ಅವಳಿಗೆ ಬೈಕೊಂಡು ಕಮೆಂಟ್ ಮಾಡ್ತೀರಾ? ನಿಮ್ಗೆ ಹೇಗೆ ಗೊತ್ತು ಅವಳು ಹೇಗೆ ಏನು ಅಂತ, ಆ್ಯಂಡ್ ಅವ್ರು ಹೇಗೆ ಏನು ಅಂತ? ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರ ಜೊತೆ ಇದ್ದು ನೋಡಿದ್ದೀರಾ ಒಂದು ವಾರ? ಇಲ್ಲ ತಾನೆ? ಹೇಗೆ ಗೊತ್ತಿದೆ ನಿಮಗೆ? ಆ್ಯಂಡ್ ನಿಮ್ಮ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ, 0 ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ. ನಿಮ್ಮನ್ನು ಒಂದು ಕಮೆಂಟಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕಾಗಲ್ಲ. ನೀವು ಬಂದು ಇನ್ನೊಬ್ರು ಪರ್ಸ್ನಲ್ ಲೈಫ್ ಬಗ್ಗೆ ಪಬ್ಲಿಕ್ಕಲ್ಲಿ ಮಾತಾಡ್ತೀರಾ. ಎಷ್ಟು ಚಂದ ಅದು. ನಿಮಗೆ ಮೆಚುರಿಟಿ ಅಂತ ಅನ್ಸುತ್ತಾ? ನೀವು ಮೆಚ್ಯೂರ್ಡ್ ಆಡಿಯನ್ಸ್ ಆದರೆ ಪಬ್ಲಿಕಲ್ಲಿ ಮಾತಾಡಬೇಡಿ ಬೇರೆಯವರ ಪರ್ಸ್ನಲ್ ಬಗ್ಗೆ. ಹೂ ಆರ್ ಯು ಟು ಜಡ್ಜ್ ಹರ್? ನ್ಯೂಸ್ ಚಾನಲ್ಗಳು ಬಿಡ್ರಿ, ತೋರಿಸ್ತಾರೆ, ಅವ್ರಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೇನು ಸಿಗುತ್ತೆ ಕಮೆಂಟಲ್ಲಿ ಮಾತಾಡೋದ್ರಿಂದ? ಅವಳು ಹಿಂಗೆ ಮನೆಗೆ ಬಂದು ಹಾಳು ಮಾಡಿದ್ಲು, ಅವಳು ಈ ಥರ. ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ? ಸೆಕೆಂಡ್ ಅನ್ನೋ ರೀಸನ್ಗೆ ಅವಳು ಕೆಟ್ಟವಳು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಅದನ್ನು ಹೇಳಿ. ನಿಮಗೆ ಅವರು ದರ್ಶನ್ ಸರ್ ಬಂದು ಹೇಳಿದಾರಾ ಇವಳು ಬಂದು ನನ್ನ ಲೈಫ್ ಹಾಳು ಮಾಡಿದ್ಲು ಹಾಗೆ ಹಿಂಗೆ ಅಂತ? ಬೇರೆಯವ್ರಿಗೆ ಏನೋ ಒಂದು ಪರ್ಸ್ನಲ್ ಮ್ಯಾಟರ್ನ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನಲ್ಲಿ ಡಿಬೇಟ್ ಮಾಡ್ತೀರಾ ಅಂದರೆ ಏನು ನಿಮ್ದು ಕಮೆಂಟ್ ಮಾಡೋದೇ ಕೆಲಸನ ಅಥವಾ ಕಮೆಂಟ್ ಮಾಡೋದೇ ಕಾಯಕನ? ಇನ್ನೊಬ್ರು ಪರ್ಸ್ನಲ್ ಬಗ್ಗೆ ಮಾತಾಡೋದೇ ಕಾಯಕನ? ಏನಾಗಬೇಕಾಗಿದೆ ನಿಮ್ಮ ಅವ್ರ ಪರ್ಸ್ನಲ್ ಬಗ್ಗೆ ನೀವು ತಿಳ್ಕೊಂಡು? ನಿಮ್ಮ ಪರ್ಸ್ನಲ್ಲೇ ಎಷ್ಟೊಂದು ಇರುತ್ತೆ ರೀ. ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ಬರು ನಿಮ್ಮ ಫ್ರೆಂಡು ಪಬ್ಲಿಕಲ್ಲಿ ಅದನ್ನು ಕಮೆಂಟಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ? ಸೊ ನಿಮ್ಮ ಪರ್ಸ್ನಲ್ ವಿಷಯ ಏನೂ ಇರಲ್ವಾ? ನಿಮ್ದು ಯಾವುದು ಹಳೆ ಲವ್ ಇರಲ್ವಾ? ಆ್ಯಂಡ್ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಿಗೂ ಸೆಕೆಂಡ್ ಇರಲ್ವಾ? ಏನೂ ಇರಲ್ವಾ? ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ತಿಳ್ಕೊಂಡವರು ಆ ಒಂದು ಪರ್ಸ್ನಲ್ ವಿಷಯನ ಕಮೆಂಟ್ ಸೆಕ್ಷನಲ್ಲಿ ಬಂದು ಹಾಕಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಜಸ್ಟ್ ಅದನ್ನು ಥಿಂಕ್ ಮಾಡಿ. ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ. ನಾನು ಯೂನಿವರ್ಸಲ್ ಆಗಿ ಜನರಲ್ ಆಗಿ ಹೇಳ್ತಿರೋದು, ಯಾರೋ ಒಬ್ಬರು ಪರ್ಸ್ನಲ್ ಬಗ್ಗೆನೂ ನೀವು ಕಮೆಂಟ್ ಸೆಕ್ಷನಲ್ಲಿ ಮಾತಾಡಿಕೊಂಡು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಇಟ್ಸ್ ವೆರಿ ರಾಂಗ್. ಒಂದು ಸಿಟಿಸನ್ ಆಗಿ ನೀವು ಕರೆಕ್ಟಾಗಿ ಇರಬೇಕು ಅಂತಂದರೆ ನಮ್ಗೇನಕ್ಕೆ ಹೇಳಿ? ನಮ್ಗೇನಕ್ಕೆ? ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ಅವ್ರ ಪಾಡಿಗೆ ಅವ್ರದ್ದು ಏನೋ ಮಾಡಿದಾರಾ, ಅದಕ್ಕೆ ತಪ್ಪಾಗುತ್ತೆ, ಶಿಕ್ಷೆ ಆಗುತ್ತೆ, ಆಚೆ ಬರ್ತಾರೆ, ಜೀವನ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಮಕ್ಕಳುಗಳ ಬಗ್ಗೆ ಚಿಂತೆ ಮಾಡಿ. ಅವ್ರು ಎಷ್ಟು ಸೆನ್ಸಿಟಿವ್ ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಹೇಗಾಗುತ್ತೆ ಈ ರೀತಿ ಒಂದು ಇಷ್ಟು ಕೆಟ್ಟದಾಗ ಮಾತಾಡ್ತಾರೆ ಈ ಜನಗಳು. ಇಂಥ ಜನಗಳ ನಡುವೆ ಬದುಕ್ತಿದ್ವಿ ಅಂತ ಅಸಹ್ಯ ಆಗುತ್ತೆ. ತುಂಬ ದಿನದಿಂದ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಈ ಒಂದು ಅಕೌಂಟ್ ವಿಷಯನ ಹೇಳೋದಕ್ಕೆ ನಾನು ಇವತ್ತು ಬಂದೆ. ನೋಡಿ, ನನ್ನ ಬ್ಲಾಕ್ ಲಿಸ್ಟಲ್ಲೂ ಆ ಒಂದು ಅಕೌಂಟ್ ಇದೆ. ಇಲ್ಲಿ ನಾನು ಏನೂ ಹೇಳೋಕ್ಕೆ ಅಥವಾ ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ, ಬಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಅಕೌಂಟ್ ಇದೆ ಅಂತಂದರೆ ಅರ್ಥ ಅದು ನ್ಯೂಡಿಟಿ ಕಳಿಸಿರೋದಕ್ಕೆ ನಾನು ಬ್ಲಾಕ್ ಮಾಡಿರ್ತೀನಿ ಅಂತ ಅರ್ಥ. ಬೈ ಚಾನ್ಸ್ ಏನಾದರೂ ನನ್ನ ಹತ್ರ ಮೆಸೇಜಸ್ ಇದ್ದಿದ್ರೆ ರಿಕವರ್ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ಬೋದಿತ್ತು, ಬಟ್ ಅದು ಹೇಗೆ ಅಂತಲೂ ನಂಗೆ ಗೊತ್ತಿಲ್ಲ. ಆಬ್ವಿಯಸ್ಲಿ ಏನೂ ಮೆಸೇಜಸ್ ಸೆಂಡ್ ಮಾಡಿದೆ ಅಥವಾ ಏನೂ ಒಂದು ನ್ಯೂಡಿಟಿ ಆ ಥರ ಏನೂ ಸೆಂಡ್ ಮಾಡಿದೆ ಅದನ್ನು ನಾನು ಬ್ಲಾಕ್ ಮಾಡಿರಲ್ಲ. ಏನಾದರೂ ಒಂದು ಸೆಂಡ್ ಆಗಿದ್ದರೆ ಆ ಅಕೌಂಟಿಂದ ಮಾತ್ರ ಬ್ಲಾಕ್ ಮಾಡಿರ್ತೀನಿ. ಸೊ ಇವಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು, ಈ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಇದೆಯಲ್ಲ ಅಂತ. ಸೊ ಬೇರೆ ನೇಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಅವರು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರಂತೆ. ಬೇಡ. ಆ್ಯಂಡ್ ಈ ರೀತಿ ಯಾರೆಲ್ಲ ಮಾಡ್ತಾ ಇದ್ದಾರೆ ಹುಡುಗರು, ನಂಗೆ ಮೊನ್ನೆಯಿಂದನೂ ಎಷ್ಟೊಂದು ಬೇರೆ ಪಿಕ್ಚರ್ಸ್ ಎಲ್ಲ ಬರ್ತಾ ಇದ್ದಾವೆ ಯಾವುದೋ ಬೇರೆ ಅಕೌಂಟಿಂದ. ಸೊ ಮಾಡಬೇಡಿ. ಆ್ಯಂಡ್ ಕಮೆಂಟ್ಸಲ್ಲಿ ಬೇರೆಯವ್ರ ಜೀವನನ ಮಾತಾಡಬೇಡ್ರಿ. ಈಗೇನೋ ಟೈಮ್ ಸರಿ ಇಲ್ಲ, ಅವ್ರು ಇದಾಗಿದ್ದಾರೆ ಅಂತ ಅಂದ್ಬಿಟ್ಟು ಇಟ್ಸ್ ವೆರಿ ರಾಂಗ್. ತುಂಬ ತಪ್ಪು ಮಾಡ್ತಾ ಇದ್ರ ಜನಗಳು. ಆ್ಯಂಡ್ ಇಂಥ ಜನಗಳ ಮಧ್ಯೆ ಬದುಕ್ತಿದ್ವಿ ಅಂತ ಬೇಜಾರಾಗ್ತಿದೆ. ಆ್ಯಂಡ್ ನಾಳೆ ಏನೋ ಒಂದಾಯಿತು ಚಿಕ್ಕದು, ನಮಗೆ ಏನೋ ಒಂದಾಯಿತು ಅಥವಾ ನಮ್ಮ ಲೈಫಲ್ಲೇ ಏನೋ ಒಂದಾಯಿತು, ಆಗಲೂ ಇದೇ ಥರ ನೀವು ಮಾತಾಡ್ತೀರಾ ಅನ್ನೋದೇ ಭಯ ಆಗ್ತಿದೆ. ಅಂದರೆ ಜನಗಳ ಮಧ್ಯೆ ಬದುಕೋದಕ್ಕೆ ಭಯ ಆಗ್ತಿದೆ.
ಜನಗಳ ಜೊತೆ ಮಾತಾಡೋದಕ್ಕೆ ಭಯ ಆಗ್ತಿದೆ. ಆ ರೀತಿ ಆಗೋಗ್ಬಿಟ್ಟಿದ್ದಾರೆ ಜನಗಳು. ಆ್ಯಂಡ್ ಜನಗಳ ಮೈಂಡ್ಸೆಟ್ ಎಷ್ಟು ವೀಕ್ ಇದೆ ಅಂದರೆ ಯಾರು ಏನು ಹೇಳಿದ್ರು ನಂಬ್ತಾರೆ. ಅದರಲ್ಲೂ ನ್ಯೂಸ್ ಅವರು ಹೇಳಿದಂತೂ ಇನ್ನೂ ಚೆನ್ನಾಗಿ ನಂಬ್ತೀರ. ಎರಡೂ ಕಡೆ ಸ್ಟೋರೀಸ್ನ ಟ್ಯಾಲಿ ಮಾಡಬೇಕು. ಆ್ಯಂಡ್ ಆಬ್ವಿಯಸ್ಲಿ ಕಾನೂನ ಕೈಗೆ ತೊಗೊಂಡಿದ್ರೆ ಆ್ಯಂಡ್ ಲಾ ವಿರುದ್ಧವಾಗಿ ಹೋಗಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಶಿಕ್ಷೆ ಪಡ್ಕೊಂಡು ಬರ್ತಾರೆ. ಬಟ್ ಈ ರೀತಿ ಒಂದು ಮಾಡಿರೋ ಕೆಲಸ ಇದೆಯಲ್ಲ, ದಟ್ ಇಸ್ ನಾಟ್ ರೈಟ್. ಇದೇ ಒಂದು ಸೀನು ಅಥವಾ ಸಿನಾರಿಯೋ ಸಿನಿಮಾದಲ್ಲಾಗಿದ್ರೆ ಶಿಳ್ಳೆ ಹೊಡಿತಿದ್ರಿ, ಬಟ್ ಇಲ್ಲಿ ಆಗೋಗಿದೆ. ತಪ್ಪಾಗಿದ್ರೆ ಶಿಕ್ಷೆ ಆಗುತ್ತೆ. ಅದಕ್ಕೆ ನೀವು ಅವರ ಒಂದು ಪರ್ಸ್ನಲ್ ಮ್ಯಾಟ್ರು ಪವಿತ್ರಗಳ ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾರೆ. ಇಟ್ಸ್ ವೆರಿ ರಾಂಗ್. ನಿಮಗೆ ನೀವು ಒಳ್ಳೆ ಸಿಟಿಸನ್ ಆಗಬೇಕು ಅಂದರೆ ಹಾಗೆ ಮಾಡಬೇಡಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಥರ ನಾನು ಈಸಿಯಾಗಿ ಯಾರನ್ನೂ ಬ್ಲಾಕ್ ಮಾಡಲ್ಲ. ಲೈಕ್ ಅವ್ರನ್ನ ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ, ಇಲ್ಲ ಅವರೇ ಒಂದು ಸಾರಿ ಕೇಳೋ ಥರ ಮಾಡಿರ್ತೀನಿ, ಸ್ಟೋರಿಯಲ್ಲಿ ಹಾಕೊಂಡು ರುಬ್ಬಿರ್ತೀನಿ, ಏನೋ ಒಂದು ಮಾಡಿರ್ತೀನಿ. ಬಟ್ ಅದು ಅಕೌಂಟ್ ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಇರಿಟೇಟ್ ಆಗ್ಬಿಟ್ಟು ಬ್ಲಾಕ್ ಮಾಡಿರ್ತೀನಿ, ಡೆಫಿನೆಟ್ಲಿ. ಆ್ಯಂಡ್ ಈ ರೀತಿ ಒಂದು ನ್ಯೂಡಿಟಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ, ಅದನ್ನು ಅವ್ರು ಸ್ಟಾಪ್ ಮಾಡದೇ ಇದ್ದಾಗ ಕಂಟಿನ್ಯೂಸ್ ಆಗಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ. ಸೊ ಬಟ್ ನಂಗೆ ನೆನಪಾಗ್ತಿಲ್ಲ ಏನು ಬಂದಿತ್ತು ಆ ಅಕೌಂಟಿಂದ ಮೆಸೇಜಸ್ ಅಥವಾ ಯಾವತ್ತು ಬ್ಲಾಕ್ ಮಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ. ಇನ್ನು ಸ್ಟೋರಿಯಲ್ಲಿ ನಾನು ಚೆಕ್ ಮಾಡಿದೆ, ಸ್ಟೋರಿ ಹೈಲೈಟ್ಸಲ್ಲಿ ಏನಾದರೂ ಹಾಕಿದ್ದೀನಿ ಈ ಅಕೌಂಟ್ ಬಗ್ಗೆ ಅಂತಂದ್ಬಿಟ್ಟು, ಎಲ್ಲೂ ಸಿಕ್ಕಿಲ್ಲ ನನಗೆ. ಸೊ ಹಾಕಿಲ್ಲ ಅಂತಂದರೆ ಡೆಫಿನೆಟ್ ಆಗಿ ನ್ಯೂಡಿಟಿನೇ ಇರುತ್ತೆ. ನ್ಯೂಡಿಟಿ ಹಾಕಕ್ಕೆ ಹೋಗಲ್ಲ ನಾನು ಸ್ಟೋರಿಲಿ, ಯಾಕಂದರೆ ವೈಲೇಷನ್ ಆಗಿಬಿಡುತ್ತೆ ನಮ್ಮ ಅಕೌಂಟಿಗೆ ಅಂತ. ನ್ಯೂಡಿಟಿ ಪಿಕ್ಚರ್ಸ್ ಏನಾದರೂ ಸೆಂಡ್ ಆಗಿದ್ರೆ ನಾನು ಅದನ್ನು ಹಾಕಲ್ಲ. ಸೊ ಡೆಫಿನೆಟ್ಲಿ ಏನೋ ಒಂದು ಇರಿಟೇಟ್ ಆಗಿ ನಾನು ಬ್ಲಾಕ್ ಮಾಡಿರ್ತೀನಿ. ನನಗೆ ಶಾಕ್ ಆಗ್ತಿದೆ ನೋಡಿಬಿಟ್ಟು. ಆದಷ್ಟು ಬೇಗ ಈ ವಿಷಯಗಳೆಲ್ಲ ಕ್ಲಿಯರ್ ಆಗಲಿ. ಆ್ಯಂಡ್ ಈಗ ಜನ ಹೇಗಾಗಿದ್ದಾರೆ ಅಂತಂದರೆ, ನಾವು ಏನೇ ಮಾತಾಡಿದ್ರು ಅದಕ್ಕೆ ಜಡ್ಜ್ ಮಾಡೋ ಥರ ಆಗಿಬಿಟ್ಟಿದ್ದಾರೆ. ಬಟ್ ಈ ವಿಷಯ ನಾನು ಶೇರ್ ಮಾಡಬೇಕಿತ್ತು, ಇಟ್ಸ್ ನೀಡೆಡ್ ಅಂತ ಅನಿಸ್ತು. ವೈ? ಬಿಕಾಸ್ ಡೆಫಿನೆಟಾಗಿ ನಾನು ಬ್ಲಾಕ್ ಲಿಸ್ಟಲ್ಲಿ ಇದೆ ಅಂತಂದರೆ ಇಟ್ಸ್ ನಾಟ್ ಅ ಕರೆಕ್ಟ್ ಅಕೌಂಟ್ ಅಂತ. ಸೊ ನಿಮ್ಮ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಬ್ಲಾಕ್ ಲಿಸ್ಟಲ್ಲೂ ಈ ಅಕೌಂಟ್ ಇದೆಯಾ ಅಂತ. ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತೊಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಐ ಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಯಾವ ಅಕೌಂಟಿಂದ ಯಾರ್ಯಾರಿಗೆಲ್ಲ ಮೆಸೇಜ್ ಹೋಗಿದೆ, ಐ ಥಿಂಕ್ ದೇ ಕ್ಯಾನ್ ಟೇಕ್ ಇಟ್ ಔಟ್. ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ, ಆದರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ. ಆ್ಯಂಡ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಆ ಒಂದು ಅಕೌಂಟ್ ಇದೆ. ಸೊ ಇವಾಗ ನನಗೆ ಶಾಕ್ ಆಗ್ತಿದೆ, ಇನ್ನು ಯಾರ್ಯಾರು ಬ್ಲಾಕ್ ಲಿಸ್ಟಲ್ಲಿ ಅಕೌಂಟ್ ಇದೆ ಅಂತ. ಇಟ್ಸ್ ವೆರಿ ಸಿಂಪಲ್. ಇಲ್ಲ ಅವ್ರ ಫೋನ್ ಇದ್ದರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡ್ಬೋದು. ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ದರೆ ಅವರ ಒಂದು ಗೂಗಲ್ ಎವಿಡೆನ್ಸಿಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ, ಅವರ ಒಂದು ಜಿಮೇಲ್ ಐ ಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಆ್ಯಂಡ್ ಆ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡ್ಬೋದು. ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ? ಆ ಮೆಸೇಜಸ್ಗಳು ಮತ್ತು ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು, ಯಾವ ರೀತಿಯ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ? ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಇದು ಇನ್ನೊಂದು ಸೈಡ್ ಸ್ಟೋರಿನೂ ತುಂಬಾ ಡೀಪಾಗಿ ಡಿಗ್ಗಾಗಿ ಆಚೆ ಬರಬೇಕು ಅನ್ನೋದು ನನ್ನ ಇದು. ಲೆಟ್ಸ್ ಸಿ.